ನಮಸ್ಕಾರ. ನಾನು ನನ್ನ ರಾಜಕಾರಣ ವಿಶೇಷ ಕಾರ್ಯಕ್ರಮಕ್ಕೆ ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ರಾಜಕೀಯ ಅಂದಿದ ತಕ್ಷಣ ಕಣ್ಣನ್ನು ಕೆಂಗಣ್ಣು ಮಾಡಿಕೊಂಡು ನೋಡುವಂಥವರು, ರಾಜಕಾರಣನ ಅಯ್ಯಪ್ಪ ನನಗೆ ಈ ವಿಷಯಕ್ಕೆ ಸಂಬಂಧ ಇಲ್ಲ ಅಂತ ಅನ್ನುವಂಥವ್ರು ಇಬ್ಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಲೇಬೇಕು. ಅದಕ್ಕೆ ನಾನು ನನ್ನ ರಾಜಕಾರಣ ಎನ್ನುವಂಥ ವಿಶೇಷವಾದಂಥ ಹೆಸರನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ. ಎಷ್ಟೋ ನಟರು ತಮ್ಮ ನಟನೆಯ ಜೀವನದೊಟ್ಟಿಗೆ ರಾಜಕಾರಣವನ್ನು ಕೂಡ ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಥಿತಿ ಉಳ್ಳವರಿದ್ದಾರೆ. ಎಷ್ಟು ಜನ ಅದಕ್ಕೆ ನ್ಯಾಯವಾಗಿ ಅರ್ಥಗರ್ಭಿತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಮಾಜಮುಖಿಯಾಗಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹೆಚ್ಚೆಚ್ಚು ಜ್ಞಾಪಕ ಮಾಡಿಕೊಂಡಾಗ ಅದರಲ್ಲಿ ಒಂದಷ್ಟು ಜನ ಸಿಗ್ತಾರೆ. ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬೇಕು, ಮತ್ತಷ್ಟು ಮಗದಷ್ಟು ನಾನು ನನ್ನ ಜೀವನದಲ್ಲಿ ನೋಡಿದಂಥ ಕಷ್ಟಗಳಿರ್ಬೋದು, ನನ್ನ ಜೀವನ ಹಿಂದೆ ಕಂಡಂಥ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಬದಲಾವಣೆಗಳಿರ್ಬೋದು, ಆ ಎಲ್ಲ ಬದಲಾವಣೆಗಳನ್ನು ಒಂದಷ್ಟು ರಾಜಕೀಯದಲ್ಲೂ ಕೂಡ ತಂದು ಒಂದಷ್ಟು ರಾಜಕೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿರುವಂಥ ಮದನ್ ಪಟೇಲ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಮದನ್ ಪಟೇಲ್ ಸರ್ ಅಂತ ಹೇಳಿ ಕಾಂಗ್ರೆಸ್ ರಾಜಕೀಯ ಮುಖಂಡರವರಿಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬದಲಾವಣೆ ಜಗದ ನಿಯಮ, ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಪ್ರಸ್ತುತ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾನೆ ಇರ್ತೀವಿ. ನನ್ನ ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಹಾದಿ ಸುಗಮವಾಗಿರುತ್ತೋ ಕಷ್ಟವಾಗಿರುತ್ತೋ ಅದು ಬೇರೆ ವಿಷಯ. ಆದರೆ ದೊಡ್ಡದಾದಂಥ ಬದಲಾವಣೆ ಬಂದಾಗ ಅದನ್ನು ಸ್ವೀಕರಿಸುವಂಥ ರೀತಿ ಹೇಗಿರುತ್ತೆ? ನೀವು ಯಾಕೆ ನಟನ ಜೀವನದಿಂದ ರಾಜಕೀಯ ಜೀವನಕ್ಕೆ ಬಂದ್ರಿ? ಸಾಮಾನ್ಯವಾಗಿ ರಾಜಕೀಯ ಮತ್ತು ಸಿನಿಮಾ ಒಂದೇ ನಾಣ್ಯದ ಎರಡು ಮುಖಗಳು. ಎರಡೂ ಕ್ಷೇತ್ರ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ. ಕೆಲವರನ್ನ ಅಪ್ಕೊಳ್ಳುತ್ತೆ, ಕೆಲವರನ್ನ ಒಪ್ಕೊಳ್ಳುತ್ತೆ. ಅದು ಯಾರನ್ನ ಒಪ್ಕೊಳ್ಳುತ್ತಲ್ಲ ಅವರು ನಾಯಕ ನಟರಾಗ್ತಾರೆ, ಅಂದರೆ ಸ್ಟಾರ್ ನಟರಾಗ್ತಾರೆ ಸಿನಿಮಾ ರಂಗದಲ್ಲಿ. ಯಾರು ರಾಜಕೀಯ ರಂಗದಲ್ಲಿ ಅದು ರಾಜಕೀಯ ರಂಗ ಒಪ್ಕೊಳ್ಳುತ್ತೆ ಅವರು ಮಂತ್ರಿ ಮುಖ್ಯಮಂತ್ರಿಗಳಾಗ್ತಾರೆ. ಇಲ್ಲದೆ ಹೋದರೆ ನಮ್ಮ ಥರ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಲೀಡ್ರ್ ಆಗ್ತಾರೆ. ಇಲ್ಲಾಂದರೆ ಸಿನಿಮಾ ರಂಗದಲ್ಲಾದರೆ ಪೋಷಕ ನಟರಾಗ್ತಾರೆ. ಅರ್ಥ ಆಗಲಿಲ್ಲಲ್ಲ, ಬಿಡಿಸಿ ಹೇಳ. ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಅಪ್ಕೊಳ್ಳುತ್ತೆ, ಕೆಲವ್ರನ್ನ ಒಪ್ಕೊಳ್ಳುತ್ತೆ. ಆ ಒಪ್ಕೊಂಡಂಥವ್ರು ಸ್ಟಾರ್ ನಟರಾಗ್ತಾರೆ ಸಿನಿಮಾ ರಂಗದಲ್ಲಿ. ರಾಜಕೀಯ ರಂಗದಲ್ಲಿ ಮುಂದುವರಿಯೋದಿಲ್ಲ, ಸ್ಟಾರ್ಗಳಾಗ್ಬಿಡ್ತಾರೆ. CM DCM ಆ ಥರ ಹೋಗ್ತಾರೆ. ಇಲ್ಲಿ ನನಗೆ ರಾಜಕೀಯ ರಂಗಕ್ಕೆ ಒಂದು ನಂಟು ಮೊದಲಿಂದ. ಹೇಗೆ ಅಂದರೆ, ಪ್ರತಿ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅವರಿಗೆ ರಾಜಕೀಯ ಚುನಾವಣೆಯ ಗೀತೆಗಳನ್ನು, ಆಡಿಯೋ ವಿಡಿಯೋಗಳನ್ನು ಮಾಡ್ತಾ ಇದ್ದಿದ್ದು. ಹಾಗಾಗಿ ಮತ್ತು ನನ್ನ ವಾದ್ಯಗೋಷ್ಠಿ ಸೌಂಡ್ ಆ್ಯಂಡ್ ಮ್ಯೂಸಿಕ್, ಇಟ್ಸ್ ಅ ವೆರಿ ಪಾಪ್ಯುಲರ್ ಮ್ಯೂಸಿಕಲ್ ಗ್ರೂಪ್. ನಾವು ಜನನ ಸೇರಿಸ್ತಿದ್ದೋ, ಅವ್ರು ಬಂದು ಭಾಷಣಗಳನ್ನು ಮಾಡ್ತಿದ್ರು. ಹಾಗಾಗಿ ನಮಗೂ ಅವ್ರಿಗೂ ಒಂದು ಭಾಳ ಒಳ್ಳೆಯ ನಂಟಿತ್ತು. ಹಾಗಾಗಿ ನನ್ನ ಸ್ನೇಹಿತರಾಗಿದ್ದಂಥ ದಿವಂಗತ ಜೀವರಾಜ್ ಆಳ್ವಾರ್ ಅವರು, ಡಾಕ್ಟರ್ ಜೀವರಾಜ್ ಆಳ್ವಾರ್ ಅವರು ನನ್ನನ್ನು ರಾಜಕೀಯಕ್ಕೆ ತಂದವರು. ಸೊ ನಾನು ಮೆಚ್ಚಿಕೊಂಡಂಥ ಹಲವಾರು ರಾಜಕೀಯ ನಾಯಕರಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು, ನಮ್ಮ JH ಪಟೇಲರು ಮತ್ತು ಗುಂಡೂರಾಯರು, ಇವರೆಲ್ಲರನ್ನ ನಾನು ತೀರ ಹತ್ತಿರದಿಂದ ಕಂಡವನು. ಬಂಗಾರಪ್ಪನವರು, ಇವರೆಲ್ಲರೂ ಅಂದಿನ ರಾಜಕೀಯ ನಾಯಕ ನಟರು ಬೇರೆ. ಅವ್ರಿಗೆ ಒಂದು ಕಲೆ ಬಗ್ಗೆ ಬಹಳಷ್ಟು ವಿಶೇಷವಾದಂಥ ಒಂದು ಇದಿರ್ತಿತ್ತು. ಕಲಾವಿದರನ್ನ ಭಾಳ ತುಂಬ ಗೌರವದಿಂದ ಕಾಣ್ತಾಯಿದ್ರು. ಇವೆಲ್ಲ ಆಗೋಗಿರೋದು. ಐ ವಾಸ್ ಅ ವೆರಿ ಯಂಗೆಸ್ಟ್ ಪರ್ಸನ್ ಟು ಗೆಟ್ ದಿ ಸ್ಟೇಟ್ ಅವಾರ್ಡ್ 1998. ನಾನು ಅವಾಗ 32-33 ವರ್ಷದ ಹುಡುಗ ನಾನು. ಆಗ ನನಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ನಮಗೆ ಬೆಂತಟ್ಟಿ ಇನ್ನೊಂದಷ್ಟು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತ. ಸೊ ಹಾಗಾಗಿ ನನಗೆ ಸಿನಿಮಾಯಿಂದ ರಾಜಕೀಯ ಒಂದು ನಂಟು. ಹೀಗೆ ಎಲ್ಲ ಆಡಿಯೋ ಗಿಡಿಯೋ ಮಾಡೋದು, ಮತ್ತು ನಮ್ಮದು ಎಲ್ಲೇ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದರೆ, ಪ್ರಚಾರ ಕಾರ್ಯಕ್ರಮಗಳಿದ್ದರೆ ಅವನ್ನೆಲ್ಲ ಮಾಡ್ತಿದ್ವು. ಭಾಳ ಹಿಂದಿಂದ ಸಾಲ ಮೇಳ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ರು ನಮ್ಮ ಜನಾರ್ದನ್ ಪೂಜಾರಿ ಅವರು. ಇಡೀ ರಾಜ್ಯ ಸುತ್ತಿ ಅವ್ರು ಬಂದು ಎಲ್ಲರಿಗೆ ಅವರು ಏನು ಫಲಾನುಭವಿಗಳಿಗೆ ಸಾಲವನ್ನು ಅವರು ಕೊಡುವಂಥ ಮುನ್ನೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಗೀತೆಗಳನ್ನು ಹಾಡಿಕೊಂಡು ಅಲ್ಲಿ ಪ್ರಚಾರ ಮಾಡ್ತಿದ್ದಂಥದ್ದು. ಒಂದು ನನಗೆ ನೆನಪಿಗೆ ಬರೋಂಥದ್ದೇನು, 1991
ಮೇ 10 ನನ್ನ ಮೈಂಡಲ್ಲಿ ಈಗಲೂ ಅದು ಅಚ್ಚಳಿದೆ ಉಳಿದಂಥ ದಿನ. ಆಗ ದಿವಂಗತ ರಾಜೀವ್ ಗಾಂಧಿಯವರು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಪ್ರಚಾರಕ್ಕೆ ಬರೋದಿತ್ತು. ಸಂಜೆ 6 ಗಂಟೆಗೆ ನಾವೆಲ್ಲ ನಮ್ಮ ಕಾರ್ಯಕ್ರಮ ಶುರು ಮಾಡಿದ್ದು. ಏನೋ ಕಾರಣ ಅವ್ರದ್ದು ಹೆಲಿಕಾಪ್ಟ್ರು ಫ್ಲೈಟು ಹೆಚ್ಚು ಕಮ್ಮಿಯಾಗಿ ರಾತ್ರಿ 12:30ವರೆಗೂ ಬಂದರು ಅವರು. ಅಲ್ಲಿವರೆಗೂ ನಾವು ಜನರನ್ನು ಹಿಡಿದಿಟ್ಟು ಸುಮಾರು 1,00,000 ಜನದಷ್ಟು ಜನ ಇದ್ದರು. ಹೋಗ್ತಾ ಹೋಗ್ತಾ ಒಂದಷ್ಟು ಕಡಿಮೆ ಆಗಿ ಅವ್ರು ಬರೋಷ್ಟೆಲ್ಲ ಒಂದು 60,000-70,000 ಜನ ಇದ್ದರು. ಆಮೇಲೆ ನಾವು ಈ ಚಂದಮಾಮ ಕಥೆಗಳೆಲ್ಲನೂ ಓದ್ತೀವಲ್ಲ, ರಾಜ್ಕುಮಾರ ಬಂದ ಅಂತ, ಹಾಗೆ ಆ ಶೈಲಿನಲ್ಲಿ ಬಂದಂಥದ್ದವರು. ಅದೇ ದಿನ ಇಲ್ಲಿ ಶಿವರಾಸನ್ ಆ್ಯಂಡ್ ನಳಿನಿ ಆ ತಂಡ ಇಲ್ಲಿ ಅವರನ್ನು ಅಸಾಸಿನೇಷನ್ ಮಾಡಲಿಕ್ಕೆ ಬಂದಿದ್ದರು. ನೀವೆಲ್ಲ ಓದಿದ್ರೆ ನೆನಪಿದ್ರೆ ಇರ್ತದೆ. ಹಾಗಾಗಿ ಕೆಂಪಯ್ಯ ಅಂಥೇಳಿ ಒಬ್ಬರು DCP ಇದ್ದರು, ವೆರಿ ಸ್ಟ್ರಿಕ್ಟ್ ಆಫೀಸರ್. ಅವ್ರಿಗೆ ಅಷ್ಟೇ ಜನನ ಮಾತ್ರ ವೇದಿಕೆ ಮೇಲೆ ಬಿಟ್ಟರು. ವೇದಿಕೆಗೆ ಅಂಟ್ಕೊಂಡಂಗೆ ನಮ್ಮ ವೇದಿಕೆ. ಅವತ್ತೇನಾದರೂ ಇಲ್ಲಿ ಅಸಾಸಿನೇಷನ್ ಮಾಡಿದರೆ ಬಹುಶಃ ಇವತ್ತು ನೀವು ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥ ಘಟನೆಗಳು ತುಂಬ ಆಗಿದೆ ನಮ್ಮ ಜೀವನದಲ್ಲಿ. 1993 ನವಂಬರ್ 3ನೇ ತಾರೀಕು ನಾವು ಉಡುಪಿ ಆ ಕಡೆ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವನ ಡ್ರೈವರು ಕಣ್ಣು ಮುಚ್ಚಿಬಿಟ್ಟಿದ್ದಾನೆ ಗುಬ್ಬಿ ಹತ್ರ. ನಮ್ಮ ವಾಹನ ಕಾರ್ ಹಿಂಗೆ ಹೋಗ್ತಿದೆ, ಎದುರುಗಡೆಯಿಂದ ಒಂದು 15 ಸೀಟ್ರದ್ದು ಗಾಡಿ. ಆ ಶಬ್ದಕ್ಕೆ ಎತ್ತಿ ಅದಕ್ಕೆ ಹೊಡೆದಿದ್ದಾನೆ. ಅದರಲ್ಲಿರೋರೆಲ್ಲ ಹಾಸ್ಪಿಟಲೈಸ್ಡು, ನಾವು ಹಾಸ್ಪಿಟಲೈಸ್ಡು. ನನಗೆ ಕೈ ಇನ್ನೂ ನೋಡಿ ಸೊಟ್ಟಿಗಿದೆ, ಇದು ಈ ಕೈ ಒಂದು ಕಾಲು ಎಲ್ಲರೂ. ಇಂಥ 100 ಘಟನೆಗಳು ನಮ್ಮ ಜೀವನದಲ್ಲಿ ಆಗೋಗಿದೆ. ಹಾಗಾಗಿ ನಮಗೆ ಮತ್ತು ರಾಜಕೀಯ ರಂಗಕ್ಕೆ ಒಂದು ನಂಟು, ಪ್ರಚಾರ ಮಾಡೋಂಥದ್ದು, ಆಡಿಯೋ ವಿಡಿಯೋ ಮಾಡೋಂಥದ್ದು. ಹಾಗಾಗಿ ನೀವೇ ಯಾಕೆ ಬರಬಾರ್ದು? ಕೆಲವು ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಮೊದಲಿಂದ ಕಾಂಗ್ರೆಸ್ಸು ಎಲ್ಲರ ಪಾರ್ಟಿ ಅದು ಒಂದು. ಹಾಗಾಗಿ ನಾವು ಸಂವಿಧಾನವನ್ನು ಉಳಿಸೋಂಥ ಪಾರ್ಟಿ ಅಂತೇಳಿ ಕಾಂಗ್ರೆಸ್ನಲ್ಲಿದ್ದವು. ಆ ಮಧ್ಯದಲ್ಲಿ 2008ರಲ್ಲಿ ಅಲ್ಲಿಯ ಕೆಲವು ಬೇಸರದಿಂದಾಗಿ ನಾನು ಬಿಟ್ಟು BJPಗೆ ಬಂದಿದ್ದೆ. 4 ವರ್ಷ BJPನಲ್ಲಿ ಯಡಿಯೂರಪ್ಪ ಅವ್ರ ಜೊತೆ ನೀವು ನಮ್ಮನ್ನೆಲ್ಲ ನೋಡ್ತಿದ್ರಿ. ನಂತರ ನಾನು ಮತ್ತೆ ವಾಪಸ್ ಕಾಂಗ್ರೆಸ್ ಬಂದೆ. ಈಗ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ನಾಯಕರು DK ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ನಾನು ತುಂಬ ಲೋ ಪ್ರೊಫೈಲ್, ತುಂಬ ಪ್ರಚಾರ ತಗೊಳ್ಳೋದು. ಭಾಳ ಜನಕ್ಕೆ ನೀವು ರಾಜಕೀಯದಲ್ಲಿದ್ದೀರಾ ಅಂತ ಈಗಲೂ ಕೆಲವರು ಕೇಳೋಷ್ಟು. ನನಗೇನು ಕೆಲಸ ಕೊಡ್ತಾರೆ ಅದು ನಾನು ನಿಷ್ಠೆಯಿಂದ ಮಾಡ್ತೇನೆ. ಮಂಗಳೂರು ಇನ್ಚಾರ್ಜ್ ಸೆಕ್ರೆಟ್ರಿ ಇದ್ದೆ, ಕೋಲಾರ ಇನ್ಚಾರ್ಜ್ ಸೆಕ್ರೆಟ್ರಿ ಇದ್ದೆ. ಈಗ ನಾನು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಸೊ ಏನು ನಮ್ಗೆ ಕೊಡ್ತಾರೆ. ಮತ್ತು ಒಂದಷ್ಟು TVಗಳಿಗೆ ನಾನು ವಕ್ತಾರನಾಗಿ ಹೋಗ್ತಿದ್ದೆ. ಅದ ನಂತರ ಏನೋ ನಾನು ವೈಯಕ್ತಿಕ ಕಾರಣಗಳಿಂದ ನಾನೇ ಬೇಡ ಅಂತ ಈ ರೀತಿ ಏನೇನು ನನ್ನ ಕೆಲಸಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ವ್ಯವಸ್ಥೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ KC ವೇಣುಗೋಪಾಲ್ ಅವರು ನಮಗೆ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆಗಿ ಬಂದ ನಂತರ ನಮ್ಮ ಅಧ್ಯಕ್ಷರಾಗಿದ್ದರು ಡಾಕ್ಟರ್ G ಪರಮೇಶ್ವರ್. ಅವ್ರಿಗೆ ಹೇಳಿ, ಅವರು ಈಗ ಯಾರೋ ನಿಮ್ಮ ಚಾನೆಲ್ಗಳಿಗೆ ಚರ್ಚೆಗೆ ಬರಬೇಕಂದ್ರೆ ಅವ್ರು ಯಾರೋ ಒಂದು 500,000 ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಕುಣಿಸ್ಕೊಂಡು ಮಾತಾಡೋದು, ಹಿಂಗೆಲ್ಲ ಇದ್ದಂಥ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ, ಅದಕ್ಕೆಲ್ಲ ಒಂದು ಟೀಮ್ ಮಾಡಿ, ಅವ್ರಿಗೆಲ್ಲ ಒಂದಷ್ಟು ವ್ಯವಸ್ಥಿತವಾಗಿ ಯಾವ ಚರ್ಚೆಗೆ ಹೋಗ್ತಿದ್ದಾರೆ, ಅವ್ರಿಗೇನು ಸಬ್ಜೆಕ್ಟ್ ನಾವು ಹೇಳಬೇಕು, ಇಂಥದನ್ನೆಲ್ಲದ್ರ ಬಗ್ಗೆ ನಾವು ಒಂದು ವಿಶೇಷವಾಗಿ ಮಾಡಿದವನು. ರಾಜಕೀಯದಲ್ಲಿ ಕೇವಲ ನೀವು ಬಂದು ಭಾಷಣ ಹೊಡೆದಷ್ಟೇ ರಾಜಕೀಯ ಅಲ್ಲ, ಅಲ್ಲಿ ತುಂಬ ವ್ಯವಸ್ಥೆ ಇದೆ. ಸೊ ಅದಕ್ಕೆ ಏನೇನು ಬೇಕು ನಾನು ಮಾಡಿದ್ದೀನಿ. ಹಾಗಾಗಿ ರಾಜಕೀಯದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಭಾಳ ಹಿಂದೆಯೇ ನನ್ನನ್ನು MLC ಆಗಿ ಮಾಡಬೇಕಾಯಿತು ಕಲಾವಿದರ ಕೋರ್ಟ್ನಲ್ಲಿ. ಕಾರಣಾಂತರದಿಂದ ಆಗಲಿಲ್ಲ. ನಾನು ಯಾವುದು ಈ ನಿಗಮ ಮಂಡಳಿಗಳನ್ನು ನಾನು ಕೇಳಿದವನಲ್ಲ. ಮಾಡಿದ್ರೆ MLC ಮಾಡಿದ್ದಾರೆ, ಇಲ್ಲ ಬೇಡ ಅಂತ. ಈಗ ಅದು ಕಾಲ ಕೂಡಿ ಬರ್ತಾಯಿದೆ ಅಂತ ಅಂದ್ಕೊಂಡಿರ್ತೀನಿ. ಈಗ ಒಂದು 4 ನಾಮಿನೇಷನ್ಸ್ ಇದೆ. ಆ 4ರಲ್ಲಿ ಒಂದು ಕೊಡಿ ಅಂತ ಕೇಳಿದ್ದೀನಿ. ನಮ್ಮ ವರಿಷ್ಠರಿಗೆ ಬಿಟ್ಟಿದ್ದು. ಬಹುಶಃ ನನ್ನ ಸೇವೆಯನ್ನು ಗಮನಿಸಿ ಮತ್ತು ಅಲ್ಲಿ ಒಳ್ಳೆ ವಾಕ್ಚಾತುರ್ಯ ಇರೋಂಥವ್ರು, ವಿಷಯವನ್ನು ತಿಳ್ಕೊಂಡು ಮಂಡಿಸಂಥವ್ರು. ಈಗ ಕಲಾವಿದರ ಕೂಟದಲ್ಲಿ ಕಲಾವಿದರಾಗಿ ಓದಂಥವ್ರು ಕಲಾವಿದರ ಬಗ್ಗೆನೇ ಏನೂ ಮಾಡಲಿಲ್ಲ, ಕಲೆ ಬಗ್ಗೆನೂ ಏನೂ ಮಾಡಲಿಲ್ಲ. ತುಂಬ ವಿಷಯಗಳಿದೆ. ನೀವು ಯಾವುದಕ್ಕೂ ನಿಮಗೆ ನಿಜವಾದ ಉತ್ತರ ಬರಬೇಕಂದ್ರೆ ನೀವು ವಿಧಾನಸಭಾ ಮತ್ತು ವಿಧಾನ ಪರಿಷತ್ನಲ್ಲಿ ನೀವು ಪ್ರಶ್ನೆಗಳನ್ನು ಎತ್ತಿ
ಅಲ್ಲಿ ಅದಕ್ಕೆ ಉತ್ತರ ಪಡ್ಕೊಂಡಾಗ ಮಾತ್ರ ಅದು ಒಂದು ಕಾನೂನಾಗಿ ಅದು ಮಾರ್ಪಾಡಾಗುತ್ತೆ. ಅಲ್ಲಿ ನಿಜವಾದ ವಿಷಯಗಳನ್ನು ನೀವು ತರ್ಬೋದು.